ನವಲಗುಂದ ಪ್ರಧಾನಿ ಮೋದಿಜಿಯವರ ಮಹತ್ವ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಕಾಯ 9 ಬೂತ್ ಮಟ್ಟದ ಪದಾಧಿಕಾರಿಗಳ ಜವಾಬ್ದಾರಿಯಿಂದ ನಿವಹಿಸಬೇಕೆಂದು ರಾಜ್ಯಸಭಾ ಸದಸ್ಯ ಚುನಾವಣಾ ಉಸ್ತುವಾರಿಯಾದ ಈರಣ್ಣ ಕಡಾಡಿ ಅವರು ಹೇಳಿದರು. ಪಟ್ಟಣದ ಅಣ್ಣಿಗೇರಿ ರಸ್ತೆಯಲ್ಲಿರುವ ಬಿಜೆಪಿ ಚುನಾವಣಾ ಕಾರ್ಯಾಲಯದಲ್ಲಿ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು. ಕಾಶ್ಮೀರದಲ್ಲಿ ಭಯೋತ್ಪಾದನಾ ಚಟುವಟಿಕೆ ಅಂತ್ಯಕ್ಕಾಗಿ ಆರ್ಟಿಕಲ್ ಮತ್ತು 35 ರದ್ದು ಮಾಡಿರುವುದು, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಿರುವುದು ಇತಿಹಾಸ ಪುಟದಲ್ಲಿ ಶಾಶ್ವತವಾಗಿ ಉಳಿದುಕೊಂಡಿದೆ. ಬೂತ ಮಟ್ಟದಲ್ಲಿ ವಾರದ 2 ದಿನ ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳು ಸಕಾರಗೊಂಡಿರುವ ಕುರಿತು ಕರಪತ್ರಗಳನ್ನು ನೀಡಿ ಮೋದಿಜಿಯವರು ದೇಶಕ್ಕೆ ನೀಡಿದ ಕೊಡುಗೆ ಕುರಿತು ಅವರಿಗೆ ತಿಳಿಸುವ ಜವಾಬ್ದಾರಿ ನಿಭಾಯಿಸಬೇಕೆಂದು ಹೇಳಿದರು. ವಾರದ 1 ದಿನ ಮಹಾ ಅಭಿಯಾನವನ್ನು ಹಮ್ಮಿಕೊಂಡು ಭಾರತೀಯ ಜನತಾ ಪಕ್ಷವು ಬಡವರಿಗೆ, ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ ನೀಡಿದ ಹಲವಾರು ಯೋಜನೆಗಳನ್ನು ನರೇಂದ್ರ ಮೋದಿಜಿ ಅವರು ನೀಡಿರುತ್ತಾರೆ. ಅದರಂತೆ ಹೊಗೆ ಮುಕ್ತ ಮನೆ, ಆರೋಗ್ಯಯುಕ್ತ ಜೀವನಕ್ಕಾಗಿ 9.6 ಕೋಟಿ ಮನೆಗಳಿಗೆ ಉಚಿತ LPG ಸಂಪರ್ಕ ಕಲ್ಪಿಸಲಾಗಿದೆ. ವಿವರಿಸುವ ಕೆಲಸ ಬೂತ ಮಟ್ಟದಲ್ಲಿ ಮಾಡಬೇಕೆಂದು ಕರೆ ನೀಡಿದರು. ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಅವರು ಮಾತನಾಡಿ, ದೇಶದ ಸುರಕ್ಷತೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಡುಗೆ ಅಪಾರವಾಗಿದೆ. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಒಳ್ಳೆಯ ಯೋಜನೆಗಳನ್ನು ನೀಡಿದ್ದರು. ಅದನ್ನು ನಾವು ಮತದಾರರಲ್ಲಿ, ಸಾರ್ವಜನಿಕರಿಗೆ ತಲುಪಿಸುವ ಕೆಲಸವನ್ನು ಸರಿಯಾಗಿ ಮಾಡದ ಕಾರಣ 10 ವರ್ಷ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿತು. ಆ ತಪ್ಪನ್ನು ಈಗ ಮಾಡಬಾರದು ಎಂದು ಹೇಳಿದರು. 14 ಮಂದಿ 15 ಮಂದಿ ಅವ್ರ ಮನೆಯೊಳಗೆ ಕೊಟ್ಟದ ಏನ್ ನೈತಿಕತೆ ಇದೆ ಅಂತ ಅವ್ರಿಗೆ. ಶತಮಾನ ಅಂದ್ರೆ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಎಷ್ಟು ಅಧೋಗತಿಗೆ ಬಂದ್ಬಿಟ್ಟದ ಅಂದ್ರೆ ಅವ್ರ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಈಗ ಶಂಕರಣ್ಣ ಅವರು ಹೇಳಿದ್ರು, ನಮ್ಮ ಮಾಜಿ ಸಚಿವರು, ಎಲ್ಲಾ ಅಭ್ಯರ್ಥಿಗಳು ನಮ್ಮ ಭಾಗದಾಗ ಆಗಿದಾವ ಅಂತೇಳಿ. ನನಗನ್ನಿಸ್ತದ ಈಗ ಚರ್ಚೆ ನಡೆದದವ್ರು ಯಾರು ನೆನ್ಸ್ಬೇಕ ದಿನ ಗೊಂದಲದಾಗಲ್ಲ ಕಾಂಗ್ರೆಸ್ ಅವರು. ಗೊಂದಲದಾಗಲ್ಲ, ಕ್ಯಾಂಡಿಡೇಟ್ ತೆಗೆದು ಹಾಕ್ಬೇಕು, ಬೇರೆದವ್ರು ಕೊಡ್ಬೇಕು, ಅದನ್ನು ಡಿಪೆಂಡ್ ಆಗಿ ಬೇರೆದವ್ರು ಕೊಡಾಕ ಚಿಂತನೆ ನಡೆದೈತಿ. ಈಗ ಇನ್ನೂ ಗಟ್ಟಿಯಾಗಿ ಸ್ಪರ್ಧಾ ಮಾಡೋ ಇದೇ ಇಲ್ಲ. ಆದ್ರೆ ನಮ್ಮ ಕ್ಯಾಂಡಿಡೇಟ್ ಗಟ್ಟಿಯಾಗಿ ಸ್ಪರ್ಧಾ ಮಾಡಾಕ ಕಣ್ಣದಾಗ ಬಂದು ತುಮಕಿ ಹೊಡೆದೈತಿ. ಮತ್ತ ನನಗೆ ವಿಶ್ವಾಸ ಐತಿ, ಯಾರು ಜನರ ಮಧ್ಯದೊಳಗಿರ್ತಾರ, ಯಾರು ಜನಪರವಾದಂತ ಕೆಲಸ ಮಾಡ್ತಾರ, ಅವ್ರನ್ನ ಜನ ಯಾವತ್ತೂ ಕೈ ಬಿಡುದಿಲ್ಲ ಅನ್ನೋದಕ್ಕ ಕಳೆದ ಅನೇಕ ಚುನಾವಣೆ ಉದಾಹರಣೆ. ಈ ಚುನಾವಣೆಯೊಳಗೂ ವಾರಾಣಸಿಗೆ ಅಂದ್ರ ಕಾಶಿಗೆ ಮೋದಿ ಅಂತ ಹೆಂಗ್ ಹೇಳ್ತಾರಲ್ಲ, ಹಂಗ ವಿದ್ಯಾಕಾಶಿ, ಧಾರವಾಡಕ್ಕ ಜೋಶಿ ಅಂತ ಹೇಳಿ ಜನ ಹೇಳಕತ್ತಾರೆ. ನಾವು ಯಾವ ರೀತಿ ಕಳೆದುಕೊಂಡು ದೇಶದ ಸ್ಥಿತಿ ಎಲ್ಲಿಗೆ ಹೋಯ್ತು. ನರೇಂದ್ರ ಮೋದಿ ಅವರು ಬಂದ ಮೇಲೆ ದೇಶಕ್ಕೆ ಒಂದು ಗೌರವ ತರ್ತಕ್ಕಂಥ ಕೆಲಸ ನಡೀತಾ ಇದೆ. ಅದರ ಜೊತೆಯಲ್ಲಿ ನಾವು ನಮ್ಮ ಕೆಲಸವನ್ನ ಜನರಿಗೆ ಹೇಳದೆ ಹೋಗುದು. ಇವತ್ತು ರಾಜ್ಯದಲ್ಲಿ ಈ ರೀತಿ ಸರ್ಕಾರಗಳು ಬರ್ತಾವೆ ಅಂದ್ರೆ, ಒಂದ್ ಕಡೆ ಬರಗಾಲದ ಸರ್ಕಾರ ಅಂದ್ರೆ ಎಷ್ಟೇ ಕಷ್ಟ ಇದ್ರೂ ಕೂಡ ವೋಟ್ ಬ್ಯಾಂಕಿನ ರಾಜಕಾರಣವನ್ನು ಮಾಡಿ ಪುಕ್ಷಟೆ ಭಾಗ್ಯಗಳನ್ನು ಕೊಟ್ಟು ಆಶೆ ಆಮಿಷಗಳನ್ನು ತೋರಿಸಿ ಜನರಿಗೆ ಅಧಿಕಾರ ಹಿಡಿಬೇಕು, ಆ ಅಧಿಕಾರದಿಂದ ಜನರು ಉದ್ಧಾರ ಆಗಬಾರ್ದು ಅನ್ನುವಂತ ಮನಸ್ಥಿತಿ ಇವತ್ತು ಯಾವ್ದಾರ ಒಂದು ರಾಜಕೀಯ ಪಾರ್ಟಿಗೆ ಇತ್ತು ಅಂತಂದ್ರೆ ಅದು ಕಾಂಗ್ರೆಸ್ ಅನ್ನುವಂತ ಮಾತನ್ನು ನಾವು ಹೇಳಬೇಕಾಗತ್ತೆ. ಇವತ್ತು ರಾಜ್ಯದ ಪರಿಸ್ಥಿತಿ ಬಹಳ ಹದಗೆಟ್ಟಿರ್ತಕ್ಕಂಥದ್ದು. ನಮ್ಮ ಕಡೆ ಅನೇಕ ನೌಕರಸ್ಥರು ಬರ್ತಾರ, ಅನೇಕ ಬಡವರು ಬರ್ತಾರ. ಅವು ಏನು ಪುಕ್ಷಟೆ ಭಾಗ್ಯಗಳಾಗಿದ್ವು. ಹಿಂದೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ರೆ ಒಂದು ಎಲ್ಲ ಭಾಗ್ಯಗಳನ್ನು ಕೊಟ್ಟು ಅವತ್ತು ಕರ್ನಾಟಕ ರಾಜ್ಯಕ್ಕೆ ದೌರ್ಭಾಗ್ಯ ಬಂದಿತ್ತು. ಇವತ್ತು ಅದೇ ರೀತಿ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ಮೇಲೆ ಮತ್ತೆ ರಾಜ್ಯಕ್ಕೆ ಏನ್ ಬಂದಿದೆಯಪ್ಪ ಅಂತಂದ್ರೆ ಅವರು ಭಾಗ್ಯಗಳ ಮೂಲಕ ದೌರ್ಭಾಗ್ಯವನ್ನು ಜನರಿಗೆ ತರ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ಇವತ್ತು ನೋಡಿ, ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಇವತ್ತು ಅಣ್ಣಿಗೇರಿ ತಾಲೂಕು ಇರ್ಬೋದು, ಕುಡಿಯೋ ನೀರು ಇರ್ಬೋದು, ನವಲಗುಂದಲ್ಲಿ ಮುರಾರ್ಜಿ ಶಾಲೆ ಇರ್ಬೋದು, 100 ಬೆಡ್ ಹಾಸ್ಪಿಟಲ್ ಇರ್ಬೋದು, ರಾಣಿ ಚೆನ್ನಮ್ಮನ ಶಾಲೆ ಇರ್ಬೋದು, ಬಸ್ ಡಿಪೋ ಇರ್ಬೋದು. ಹಿಂದೆ ನಮ್ಮ 15-20 ವರ್ಷದ ಹಿಂದೆ ನಮ್ಮ ಗುರನ್ನ ಕೇಳಿದ್ರೆ ಗೊತ್ತಾಗುತ್ತೆ.